ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಖ್ಯಾತೆ ತೆಗೆದಿದ್ದಾರೆ. ಏನಂತ ಅವರ ಸಮಸ್ಯೆ? ಎಲ್ಲೆಲ್ಲಿ ಮೋದಿಯವರು ಹೋಗ್ತಾರೋ ಅಲ್ಲೆಲ್ಲ ಜನತಾದಳದ ಎಚ್.ಡಿ. ದೇವೇಗೌಡರನ್ನಾಗಲಿ ಕುಮಾರಸ್ವಾಮಿಯವ್ರನ್ನಾಗಲಿ ವೇದಿಕೆಗೆ ಕರೀತಾ ಇಲ್ಲ, ಆಹ್ವಾನ ಕೊಡ್ತಾ ಇಲ್ಲ. ಯಾವ ಸೀಮೆಯ ಮೈತ್ರಿಕೂಟ ಅಂತ ಅವರ ಪ್ರಶ್ನೆ. ಮೊಟ್ಟ ಮೊದಲನೇದಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ಏನಂದರೆ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋತು ಸುಣ್ಣವಾಗಿ ನಿತ್ರಾಣಾಗಿ ಹೈರಾಣಾದ ಸಂದರ್ಭದಲ್ಲಿ ಜನತಾದಳದ ಜೊತೆ ಮೈತ್ರಿಯನ್ನು ಮಾಡಿಕೊಂಡಂಥದ್ದಲ್ಲ. ಎರಡನೇದಾಗಿ ಹಳೆ ಮೈಸೂರು ಪ್ರಾಂತ್ಯ ಏನಿದೆಯಲ್ಲ, ಮಂಡ್ಯ, ಹಾಸನ, ಕೋಲಾರ ಈ ಭಾಗ ಏನಿದೆಯಲ್ಲ, ಆ ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವ ಮತ್ತು ಜನತಾದಳದ ಅಸ್ತಿತ್ವದಲ್ಲಿರುವ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಒಟ್ಟಿಗೆ ಸೇರಿ ಏನಾದರೂ ಮಾಡಿ ಈ ಬಾರಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಪತನಗೊಳಿಸಬೇಕು ಕರ್ನಾಟಕದಲ್ಲಿ ಅನ್ನುವಂಥ ಏಕಮೇವ ಕಾರಣದಿಂದ ಜಗತ್ ಪ್ರಕಾಶ್ ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಅವರು ಸೇರಿ ಎಚ್.ಡಿ. ದೇವೇಗೌಡ ಕುಮಾರಸ್ವಾಮಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರುವುದು. ಈಗಾಗಲೇ ಒಂದು ವಿಷಯವನ್ನು ಸ್ಪಷ್ಟಪಡಿಸಲಾಗಿದೆ. ಈಗಾಗಲೇ ಗೆದ್ದಿರುವ ಯಾವ ಸ್ಥಾನಗಳನ್ನು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎನ್ನುವಂಥದ್ದು ಅಘೋಷಿತವಾದಂಥ ನಿಲುವು ಭಾರತೀಯ ಜನತಾ ಪಕ್ಷದ್ದು. ಈಗ ಕುಮಾರಸ್ವಾಮಿ ಹೇಳೋದೇನೆಂದರೆ, ಅವರು ಯಾವ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೋ ಆ ಪಟ್ಟಿಯನ್ನು ಬಿಡುಗಡೆ ಮಾಡುವಾಗ ನಮ್ಮ ಜೊತೆ ಮಾತುಕತೆ ನಡೆಸಿಲ್ಲ. ಕುಮಾರಸ್ವಾಮಿಯವರು ಭಾಳ ನಿಷ್ಣಾತರಾದಂಥ ರಾಜಕಾರಣಿ, ಚತುರ ರಾಜಕಾರಣಿ. ಯಾವ ಸಂದರ್ಭದಲ್ಲಿ ಹೇಗೆ ಬೇಕು, ಹೇಗೆ ಮಾತನಾಡಬೇಕು, ಹೇಗೆ ನುಣುಚಿಕೊಳ್ಳಬೇಕು ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ. ಅವರಿಗೆ ರಾಜಕಾರಣ ಹೇಳ್ಕೊಡ್ಬೇಕಲ್ಲ, ರಕ್ತಗತವಾಗಿ ಬಂದಂಥದ್ದು, ಕುಟುಂಬದಿಂದ ಬಂದಂಥದ್ದು, ರಾಜಕಾರಣವನ್ನು ಬಿಟ್ಟು ಬೇರೆ ಏನೂ ಆಲೋಚನೆ ಮಾಡಲಾರದಂಥ ವ್ಯಕ್ತಿತ್ವ ಇವರೆಲ್ಲರೂ. ಅಂಥವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿಲ್ಲವಾ? ಅದೇನಂತಂದರೆ, ಯಾವ ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಅದು ಪಾರಮ್ಯವನ್ನು ಮೆರಿತಾ ಇರುವಂಥ ಪಕ್ಷ. ಅದು ತನ್ನ ಕ್ಷೇತ್ರಗಳಲ್ಲಿ ತಾನು ಕ್ಯಾಂಡಿಡೇಟ್ಗಳನ್ನು, ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡುವ ಸಂದರ್ಭದಲ್ಲಿ ಇತರ ಪಕ್ಷಗಳ ಜೊತೆ ಮಾತುಕತೆ ನಡೆಸುವ, ಸಂವಾದ ಮಾಡುವ, ಸಮನ್ವಯ ಮಾಡಿಕೊಳ್ಳಬೇಕಾದಂಥ ಅಗತ್ಯತೆ ಇರೋದಿಲ್ಲ. ಪ್ರಶ್ನೆ ಯಾವಾಗ ಉದ್ಭವಿಸುತ್ತೆ? ಮಂಡ್ಯದಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕಬೇಕು ಎನ್ನುವಂಥ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ. ಪ್ರಶ್ನೆ ಯಾವಾಗ ಉದ್ಭವಿಸುತ್ತೆ? ಹಾಸನದಲ್ಲಿ ಯಾವ ಕ್ಯಾಂಡಿಡೇಟ್ ಹಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಕುಮಾರಸ್ವಾಮಿಯವರು ಏನು ಪರಿಗಣಿಸಿಬಿಟ್ಟಿದ್ದಾರೆ ಅಂದರೆ, ನರೇಂದ್ರ ಮೋದಿಯವರು ಎಲ್ಲಿ ಹೋದರೂ ಜೊತೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಹೋದರೂ ಕೂಡ ನಾವೀಗ ಅವ್ರ ಜೊತೆ ಇರುವಂಥ ಪಕ್ಷ ಅಂತ ತಮಗೆ ತಾವೇ ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಯಾವಾಗಲೂ ನಮ್ಮ ಸ್ಥಾನಮಾನಗಳು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ನಾವು ಏನನ್ನು ಪಡೆಯಲಿಕ್ಕೆ ಪಾತ್ರರೋ ಅದು ಮಾತ್ರ ನಮಗೆ ದಕ್ಕತ್ತೆ ವಿನಃ ಅದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಿದರೆ ಅದು ದುರಾಸೆ ಅಂತ ಕರೆಸ್ಕೊಳ್ಳುತ್ತೆ ಮತ್ತು ಅಂಥ ಸಂದರ್ಭದಲ್ಲಿ ಮೈತ್ರಿ ಮುರಿದು ಹೋಗುತ್ತೆ. ಈ ಸಂದರ್ಭದಲ್ಲಿ, ನಿರ್ಣಾಯಕ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡಬೇಕಾದಂಥ ಅಗತ್ಯತೆ ಇರಲಿಲ್ಲ. ಅವರು ಪತ್ರಿಕೆಗಳಲ್ಲಿ ಈ ವಿಷಯ ಹೇಳುವ ಮೂಲಕ ನರೇಂದ್ರ ಮೋದಿ ಅವ್ರನ್ನ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾತನಾಡಬೇಕಾಗಿದ್ದು ಯಾರ ಜೊತೆ? ಒಂದೋ ಅಮಿತ್ ಶಾ ಅವ್ರ ಜೊತೆ, ಇಲ್ಲವೋ ಜಗತ್ ಪ್ರಕಾಶ್ ನಡ್ಡಾ ಅವ್ರ ಜೊತೆ. ಅವ್ರ ಜೊತೆ ಮಾತನಾಡಿ, ನೀವು ಎಲ್ಲಿಯೂ ಯಾವ ಕಾರ್ಯಕ್ರಮಕ್ಕೂ, ಯಾವ ಸಮಾರಂಭಕ್ಕೂ, ಯಾವ ರ್ಯಾಲಿಯಲ್ಲಿಯೂ ನಮ್ಮನ್ನು ಕರೀತಾ ಇಲ್ಲ, ನಾವು ಮೈತ್ರಿ ಪಕ್ಷದವರಾಗಿರೋದರಿಂದ ನಾವು ಅಲ್ಲಿರೋದು ಶ್ರೇಯಸ್ಸು ಅಂತ ಕಾಣುತ್ತೆ, ಮುಂದಿನ ಬಾರಿ ಸಭೆ ನಡೆಯುವಾಗ ನಮಗೂ ಆಹ್ವಾನ ಬರಲಿ ಅಂತ ಕೇಳಿಕೊಂಡಿದ್ದರೆ ಮಾತು ಬೇರೆ ಇತ್ತು. ಆದರೆ ಒಬ್ಬ ನಿಷ್ಣಾತ ರಾಜಕಾರಣಿ ಪತ್ರಿಕೆಯಲ್ಲಿ ಹೇಳಿಕೊಡುವ ಮೂಲಕ ನಮ್ಮ ಮಧ್ಯೆಯೇ ಬಿರುಕಿದೆ ಅನ್ನೋದನ್ನು ಸಾಬೀತುಪಡಿಸ್ತಾ ಸಿದ್ದರಾಮಯ್ಯ ಅವರು ಮುಸಿ ಮುಸಿ ನಗುವ ಹಾಗೆ ಮಾಡಿಕೊಂಡಿದ್ದಾರೆ. ಇದರಿಂದ ಅತಿ ಹೆಚ್ಚು ಸಂತೋಷ ಪಡುವವರು ಯಾರು? ಭಾರತೀಯ ಜನತಾ ಪಕ್ಷಕ್ಕೆ ಇದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ, ಅದು ತುಂಬ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಇದರಿಂದ ಅತಿ ಹೆಚ್ಚು ಸಂತೋಷ ಪಡೋರು ಯಾರಾದರೂ ಇದ್ದರೆ, ಒಂದು ಡಿ.ಕೆ. ಶಿವಕುಮಾರ್, ಎರಡನೇದು ಸಿದ್ದರಾಮಯ್ಯ. ನೋಡಿ, ಕುಮಾರಸ್ವಾಮಿ ಕೇಸರಿ ಶಾಲೆ ಹಾಕ್ಕೊಂಡು ಎಲ್ಲ ಕಡೆ ಓಡಾಡಿದ್ರು, ಏನಾಯ್ತು ಅವ್ರ ಕತೆ ಅಂಥೇಳಿ ನಾಳೆಯಿಂದ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೊದಲೇದಾಗಿ ಕುಮಾರಸ್ವಾಮಿ ಅವರ ಆರೋಗ್ಯ ಚೆನ್ನಾಗಿಲ್ಲ. ನಾಳೆ ಚೆನ್ನೈಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ತೆರಳುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿಕೊಂಡು ಹೋಗಿ ಒಂದು ವಾರ ಕಾಲ ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕರ್ತರಲ್ಲಿ ಆಗುವಂಥ ಕಲವಿಲ ಇದೆಯಲ್ಲ, ಒಂದು ತಲ್ಲಣ ಇದೆಯಲ್ಲ, ತಳಮಳ ಇದೆಯಲ್ಲ, ಅದಕ್ಕೆ ಯಾರು ಉತ್ತರವನ್ನು ಕೊಡುವವರು? ನಿಖಿಲ್ ಕುಮಾರಸ್ವಾಮಿಯ? ಸಾಧ್ಯವಿಲ್ಲ. ಬೇರೆ ಯಾರು ಮಾತನಾಡಬಲ್ಲರು? ಯಾರೂ ಇಲ್ಲ. ನಾವು ಮಾತನಾಡುವಾಗ ಎಲ್ಲಿ, ಯಾವಾಗ, ಹೇಗೆ ಮಾತನಾಡಬೇಕು ಅಂತ ತಿಳಿಯದೇ ಹೋದರೆ ಇಂಥ
ಸಂದರ್ಭಗಳು ಉಂಟಾಗ್ತವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.